ಆದಷ್ಟು ಮೋಸ್ಟ್ ಆಫ್ ದಿ ಇಂಡಿಯನ್ ಪೀಪಲ್ಸ್ ಏನು ಗೊತ್ತು ಮಾಡೋದು, ಶ್ರವಣ್ ಅವರು ಹೊಸದಾಗಿ ಲಾಂಚ್ ಆ್ಯಪ್. Okay, let's go. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ತಮ್ಮನೇಲಿ ಮತ್ತು ಟೈಟಲಲ್ಲಿ ನೋಡಿರ್ತೀರ. ಸೊ ಇವತ್ತಿನ ವ್ಲಾಗ್ನ ನಾನು ನಮ್ಮ ಮನೆಯಿಂದ ಶುರು ಮಾಡ್ತಾಯಿದ್ದೀನಿ. ಇವತ್ತು ನೋಡಿದರೆ ಬೆಳಗಾಗಿದೆ, ಅಂದರೆ ಯಾವಾಗ ಆಗ್ತಿರುತ್ತೆ. ಸೊ ನಾನಿವತ್ತು ಬೇಗ ಎದ್ದಿದ್ದೀನಿ. ಸೊ 3 ಗಂಟೆಗೆ ಎಲ್ಲ ಎದ್ಬಿಟ್ಟೆ. ಸೊ ಹಿಂದಿನ ವ್ಲಾಗಲ್ಲಿ ನೋಡಿದಾಗೆ 3 ಗಂಟೆಗೆಲ್ಲ ಎದ್ದುಬಿಟ್ಟೆ. ಸೊ ಎದ್ದು ಅದು ಇದು ಕೆಲಸ ಮಾಡಿಕೊಂಡು ಸೊ ಈಗ ಶವರ್ ಫ್ರೆಶಪ್ ಆಗಿ ಹೋಗ್ತಾಯಿದ್ದೀನಿ. ಕಾಲೇಜ್ಗೆ ಹೋಗಬೇಕು, ಅದಕ್ಕೆ ಸೊ ಫ್ರೆಶಪ್ ಆ್ಯಂಡ್ ಶವರ್ ಮಾಡಿ ಸಿಗ್ತೀನಿ ಗೈಸ್. ಸೊ ಫೈನಲಿ ಈಗ ಹೋಗ್ತಾ ಇದ್ದೀವಿ ಸ್ಟಾಪ್ಗೆ. ಸೊ ಬನ್ನಿ ಹೋಗೋಣ. ಸೊ ನೋಡಿ ರೆಡಿ ಆಗಿದ್ದೀನಿ, ಫೈನಲಿ ರೆಡಿ ಆಗಿದ್ದೀನಿ. ಇವತ್ತು ಸ್ವಲ್ಪ ಬೇಗ ಎದ್ದಿರೋದ್ರಿಂದ ನಂಗೇನಷ್ಟು ಲೇಟ್ ಅನ್ನಿಸ್ತಾ ಇಲ್ಲ. ಸೊ ಆರಾಮಾಗಿ ಹೋಗ್ತಾ ಇದ್ದೀನಿ. ನೋ ಟೆನ್ಷನ್. ಜೀವನದಲ್ಲಿ ಟೆನ್ಷನ್ ತಗೋಬಾರ್ದು. ಲೈಫ್ ಇಸ್ ನಾಟ್ ಎ ರೇಸ್. ಎಷ್ಟು ನಿಧಾನ ಆಗೋದೆಲ್ಲ ಒಳ್ಳೇದಕ್ಕೆ, ಎಷ್ಟು ನಿಧಾನಕ್ಕೆ ಹೋದ್ರೆ ಅಷ್ಟು ಒಳ್ಳೇದು. You say you need your space, then pull me close. I read your silence, louder than most. One day you're warm, the next day you're cold. Got me second guessing what I already know. I give you love, but you ration yours. You open up just to close the door. I stay up late trying to read your mind. I can't read your mind, but your love got rules that change all the time. Why are you always halfway in? Got me drowning when I know I could swim. If you love me, baby, say it with your chest. Yeah, tired of the maybes, I just want the yes. Don't play me like a song on spin. If you ride for me, then ride to the end. Don't wanna love this paper thin. So why you always halfway in? You hit me up when the nights get slow, but then disappear when the highs get low. I ain't your maybe, tell me what it is, 'cause I'm way too grown to be messing with a love like this. I give you love, but you ration yours. You open up just to close the door. You stay closing doors. I stay up late. ಗೈಸ್, ಸೊ ಇವತ್ತು ಜಿಮ್ಗೆ ಹೋಗದೆ ಮನೆಗೆ ಬಂದಿದ್ದೀನಿ. ಯಾಕಂದರೆ ಹಿಂಗೆ ಸ್ವಲ್ಪ ಕೆಲಸ ಇತ್ತು ಅಂತ ಮನೆ ಕಡೆ ಬಂದೆ. ಜಿಮ್ಗೆ ಹೋಗ್ದಿರಾನೆ. ಸೊ ನಾನು ಜಿಮ್ಗೆ ಹೋಗ್ದಿರಾ ಮನೆ ಕಡೆ ಬಂದರೆ ಎಷ್ಟೊತ್ತಿಗೆ ಬರ್ತೀನಿ ಅಂದರೆ, ಎಷ್ಟೊತ್ತಿಗೆ ನೋಡಿ ಗೈಸ್, 6ಗೆಲ್ಲ ಬಂದುಬಿಡ್ತೀನಿ. ಒಂದೊಂದು ಸತಿ ಬಸ್ ಏನಾದರೂ ಲೇಟ್ ಆದರೆ 6:15 ಆಗುತ್ತೆ. ಸೊ ಬಂದಿದ್ದೀನಿ, ಹಿಂಗೇನೋ ಕೆಲಸ ಇತ್ತು ಅಂತ. ಸೊ ಬನ್ನಿ ಏನು ಮಾಡೋದು ನೋಡಿದ್ರೆ, ಬಂದು ಸ್ವಲ್ಪ ಚಿಲ್ ಮಾಡ್ತಾಯಿದ್ದೆ. ಬಂದ ತಕ್ಷಣ ವ್ಲಾಗು ಸ್ವಲ್ಪ ಸೆಟಲ್ ಡೌನ್ ಆಗೋಣ ಕಾಲೇಜಿಂದ ಬಂದ ತಕ್ಷಣ ಅಂತ ವ್ಲಾಗ್ ಮಾಡೋದಕ್ಕೆ ಹೋಗಿಲ್ಲ. ಸೊ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ ಈಗ ಮುಂದೇನು ಅಂತ ನೋಡ್ತಾ ಇರಿ, ನಾನು ನೋಡ್ತೀನಿ ಏನು ಅಂತ. ಇದು ಒಂಥರ ಹೇಗಂದರೆ, ನಾನು ಹಂಗೆ ಎಲ್ಲೋ ಕೇಳಿದ್ದೆ, ಎಸ್ಟರ್ಡೇ ಈಸ್ ಎ ಹಿಸ್ಟ್ರಿ, ಟುಮಾರೋ ಈಸ್ ಎ ಮಿಸ್ಟ್ರಿ, ಟುಡೇ ಈಸ್ ಎ ಗಿಫ್ಟ್. ಸೊ ನಿಮಗೆ ಟೈಮ್ ಬಂದಾಗ ಅದನ್ನ ಉಪಯೋಗಿಸ್ಕೋಬೇಕು ಗೈಸ್. ಚೆನ್ನಾಗಿ ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ಆ ಥರ ಟೈಮು ಇನ್ನು ಬರೋದು ಡೌಟೇ ಅನಿಸುತ್ತೆ. ಸೊ ನಿಮಗೆ ಟೈಮ್ ಸಿಕ್ಕಿದಾಗ ನೀವು ಉಪಯೋಗಿಸ್ಕೊಬಿಡ್ಬೇಕು, ಯಾವುದೇ ಕೆಲಸ ಆ ಥರ ಆಗಿರಲಿ. ಸೊ ನೀವು ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು ಗೈಸ್. ಹೇಗಿತ್ತು ಕೋಟ್ಸ್? ಚೆನ್ನಾಗಿತ್ತಲ್ವಾ ಗೈಸ್? ನೋಡಿ ಅವರೇ ಸೊ ಬನ್ನಿ ಗೈಸ್, ಸೊ ನೋಡೋಣ ಏನು ಮಾಡೋದು ಅಂತ. ಸೊ ಇವತ್ತು ಒಂದು ಮಕ್ಕಳ ಇದೆ ಗೈಸ್, ಓದ್ಕೊಳ್ಳೋದಲ್ಲ ಬರೆಯೋದು.
ಬರೆಯೋದು ಒಂದು ಮಕ್ಕಳೇ ಇದೆ, ಏನು ಮಾಡೋದು ಅರ್ಥ ಆಗ್ತಾಯಿಲ್ಲ. ಅದು ನಮಗೆ ಟೈಮ್ ಕೊಟ್ಟಿದ್ರು, ಒಂದು 1 ವೀಕ್ ಅನಿಸುತ್ತೆ, ಒಂದು ಕನ್ನಡ ಫುಲ್ಲು ನೋಟ್ಸು ಬರೆಯೋದಕ್ಕೆ. ನಾವೇ ಕ್ವಶನ್ಗೆ ಆನ್ಸರ್ ಹುಡುಕಿ ಬರೆಯೋದು. ಸೊ ಒಂದು ವಾರ ಪೂರ್ತಿ ಬರೀಲಿಲ್ಲ, ನಾಳೆ ಸಬ್ಮಿಟ್ ಮಾಡಬೇಕು ಅಂತ ಇವತ್ತು ಹೇಳಿದ್ದಾರೆ. ಅಂದರೆ ಮೊದಲು ಹೇಳಿದ್ರು, ಡೇಟ್ ಕೊಟ್ಟಿದ್ರು, ಇವತ್ತು ಒಳ್ಳೆ ರಿಮೈಂಡರ್ ಥರ ಅಲಾರ್ಮ್ ಥರ ಕೊಟ್ಟರು. ಸೊ ಒಂಥರ ಏನು ಒಂದು ಚುಕ್ಕೆ ಕೂಡ ಇಟ್ಟಿಲ್ಲ. ಸೊ ನೋಡ್ಬೇಕು ಏನು ಮಾಡೋದು, ಬರಿಬೇಕು ಗೈಸ್, ಬರ್ದಿಲ್ಲ ಅಂದರೆ ಆಗುತ್ತಾ? ಸೊ ನೀವು ಜೀವನದಲ್ಲಿ ಮುಂದೆ ಬರಬೇಕಂದ್ರೆ ಕಷ್ಟಪಡಲೇಬೇಕು, ಕಷ್ಟಪಟ್ಟರೆ ಜೀವನದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ. ಸೊ ಬನ್ನಿ ಈಗ ಏನು ಮಾಡೋದು ನೋಡೋಣ. ಸೊ ಗೈಸ್ ಇದು ವಿಷಯ ಏನಪ್ಪ ಅಂದರೆ, ಸೊ ನಾನು ಪರ್ಸ್ನಲಿ ನನ್ನ ಹೆಲ್ತ್ ಮೇಲೆ ಅಷ್ಟೊಂದು ಕಾನ್ಸಂಟ್ರೇಟೇ ಮಾಡ್ತಾಯಿಲ್ಲ ಗೈಸ್ ಇತ್ತೀಚೆಗೆ. ಸೊ ಬರೋದು ಫೋನ್ ನೋಡೋದು, ಒಂದು 1:30 ಅಷ್ಟೊತ್ತವರೆಗೂ ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು. ಸೊ ಇದರಲ್ಲೆಲ್ಲ ಇದಾಗೋಗಿ ನನ್ನ ಹೆಲ್ತು, ಫುಡ್ಡು, ನನ್ನ ಫಿಸಿಕ್ಕು, ನನ್ನ ಬಾಡಿ ಸ್ಟ್ರೆಂತ್ ಮೇಲೆಲ್ಲ ಏನು ಫೋಕಸ್ಸೇ ಮಾಡ್ತಾಯಿಲ್ಲ. ಸೊ ಫ್ರಮ್ ನೌ ಆನ್ವರ್ಡ್ಸ್ ನಾನು ಹಿಂದೆಯಿಂದ ಯೂಸ್ ಮಾಡ್ತಾಯಿದ್ದೆ. ಸೊ ನಿಮಗೆ ಹೇಳಬೇಕು ಅಂತ ಕಾಯ್ತಾ ಇದ್ದೆ. ಸೊ ನಾನು ಪರ್ಸ್ನಲಿ ಯೂಸ್ ಮಾಡೋದು ಅಂದರೆ ಶ್ರವಣ್ ಅವರು ಹೊಸದಾಗಿ ಆ್ಯಪ್ನ ಲಾಂಚ್ ಮಾಡಿದ್ದಾರೆ ಅಲ್ವಾ, ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಅಂತ. ಸೊ ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡಿ ನೀವು ಯೂಸ್ ಮಾಡಿ. ಅವ್ರ ಕೈಲಿ ಆದಷ್ಟು ಫುಲ್ ಇದು ಮಾಡಿದ್ದಾರೆ, ಜನಗಳಿಗೆ ತಿಳಿಸ್ಬೇಕು ಅಂತ ಎಲ್ಲ. ಸೊ ಹೋಮ್ ವರ್ಕೌಟ್ಸ್ ಅಂತೆ, ಜಿಮ್ ವರ್ಕೌಟ್ಸ್ ಅಂತೆ, ಈಸಿಲಿ ಅವೈಲಬಲ್ ಆಗಿರೋ ಇಂಗ್ರೀಡಿಯೆಂಟ್ಸಲ್ಲಿ ಡಯಟ್ರಿ ಫುಡ್ನ ಯಾವ ಥರ ಮಾಡ್ಕೋಬೇಕು ಮನೇಲಿ, ಆ ಥರ ಎಲ್ಲ ತೋರಿಸ್ಕೊಟ್ಟಿದ್ದಾರೆ. ಜನಗಳಿಗೆ ಹೆಲ್ಪ್ ಆಗಲಿ, ನಮ್ಮಂಥವ್ರಿಗೆ ನಿಮ್ಮಂಥವ್ರಿಗೆ ಅಂತ ಎಲ್ಲ. ಸೊ ಆ ಥರ ಒಂದು ಸಿಕ್ಕಿದಾಗ ಉಪಯೋಗ ಮಾಡ್ಕೋಬೇಕು. ಸೊ ನಾನು ಅದನ್ನ ಪರ್ಸ್ನಲಾಗಿ ಅದನ್ನೇ ಇದು ಮಾಡ್ತಿದ್ದೀನಿ. ನನಗೂ ಒಳ್ಳೊಳ್ಳೆ ರಿಸಲ್ಟ್ ಬರ್ತಾಯಿದೆ, ನನಗೂ ಸಿಗ್ತಾಯಿದೆ ರಿಸಲ್ಟ್ಸು, ಚೆನ್ನಾಗಿರೋ ರಿಸಲ್ಟ್ ಸಿಗ್ತಾಯಿದೆ. ಸೊ ಆದಷ್ಟು ನಿಮ್ಮ ಹೆಲ್ತು, ನಿಮ್ಮ ಬಾಡಿ ಫಿಸಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ. ಸೊ ಬನ್ನಿ, ಈಗ ಕತ್ಲಾಯಿತು, ಇಷ್ಟೊತ್ತು ಏನೂ ಮಾಡಿಲ್ಲ, ಫೋನ್ ನೋಡ್ಕೊಂಡಿದ್ದೆ, ಸುಮ್ಮನೆ ಎಡಿಟ್ ಮಾಡಬೇಕು. ಸೊ ಓದ್ಕೋಬೇಕು ಅಂದ್ಕೊಂಡೆ, ಓದೋದಕ್ಕಾಗಿಲ್ಲ, ಇನ್ನು ಓದಬೇಕು. ಸೊ ಹೇಳಿದ್ನಲ್ಲ, ನಿಮ್ಮ ಹೆಲ್ತ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಟು ಶ್ರೀಸ್ ಇನ್ಸ್ಟಾ 1.0 ಯೂಟ್ಯೂಬ್ ಚಾನಲ್. See the next vlog. Until then, take it, bye, ಟಾಟಾ. ಮತ್ತು ನಿಮಗೆ ಆದಷ್ಟು ಯಾವ್ಯಾವ ಥರ ಕಾಂಟೆಂಟ್ ಬೇಕು ಅಂತ ಕಮೆಂಟ್ ಮಾಡಿರಿ. ಸೊ ಐ ವಿಲ್ ಟ್ರೈ ಟು ಬೆಟರ್ ಮೈ ವ್ಲಾಗ್ಸ್. ಸೊ ನಿಮ್ಗೆ ಇಷ್ಟ ಆಗಲಿ ಅಂತಲೇ ಮಾಡ್ತಾ ಇರೋದು. ಸೊ ನಿಮಗೆ ಯಾವ ಥರ ವ್ಲಾಗ್ಸ್ ಅಥವಾ ಕಾಂಟೆಂಟ್ ಬೇಕು ಹೇಳಿ, ಐ ವಿಲ್ ಟ್ರೈ ಟು ಡೂ ಇಟ್ ಒನ್ಸ್ ಇನ್ ಎ ವೀಕ್. ಯಾಕಂದರೆ ಸೊ ಅಫ್ಕೋರ್ಸ್ ಐ ಆಮ್ ಎ ಕಾಲೇಜ್ ಸ್ಟೂಡೆಂಟ್. ಸೊ ಅದಕ್ಕೆ ಒನ್ಸ್ ಇನ್ ಎ ವೀಕ್ ಬೆಟರಾಗಿ ಒಳ್ಳೆ ಗುಡ್ ಕಾಂಟೆಂಟ್ ಇರಬೇಕು. ಆ ಥರ ಯಾವ ಥರ ಬೇಕು ಅಂತ ಹೇಳಿ ಟ್ರೈ ಮಾಡ್ತೀನಿ. ಬಿಟ್ಕೊಡೋ ಮಗ ಅಂತಲ್ಲ. ಸೊ ಬೈ ಗೈಸ್. ಸೊ ಊಟ ತಿಂದು ವಾಕಿಂಗ್ ಮಾಡೋದಕ್ಕೆ ಬಂದಿದ್ದೀವಿ. ನಮ್ಮ ವಿಕ್ಕಿ ನಾಯಿನ ಕರ್ಕೊಂಡು. ಇವನಿಗೆ ಇದೊಂದು ಅಭ್ಯಾಸ ಆಗಿಬಿಟ್ಟಿದೆ ಗೈಸ್. ಊಟ ಆದ ತಕ್ಷಣ ನಾನು ಕಾಯ್ತಾ ಇರ್ತಾನೆ. ನಮ್ಮ ಅಪ್ಪಗೆ ಎಸ್ಪೆಷಲಿ ಹೋಗಿ ಚೈನ್ ಎತ್ಕೊಂಡು ಬಂದುಬಿಡ್ತಾನೆ ಓಡೋಗಿ. ಸೊ ಬನ್ನಿ, ಈಗ ವಾಕಿಂಗ್ ಮಾಡ್ತಾಯಿದ್ದೀವಿ. ಸೊ ಇಫ್ ಯು ವಾಂಟ್ ಟು ಸ್ಟೇ ಫಿಟ್ ಆ್ಯಂಡ್ ಫೈನ್, ನೀವು ಆದಷ್ಟು ಮೋಸ್ಟ್ ಆಫ್ ದಿ ಇಂಡಿಯನ್ ಪೀಪಲ್ಸ್ ಏನು ಗೊತ್ತು ಮಾಡೋದು, ರಾತ್ರಿ ಒಂದು 8 ಗಂಟೆ 9 ಗಂಟೆ ಆಗಿ ಊಟ ಮಾಡ್ತಾರೆ. ಸೊ ಫಾರ್ ಫ್ಯೂಚರ್ ಇಫ್ ಯು ವಾಂಟ್ ಟು ಸ್ಟೇ ಫಿಟ್ ಆ್ಯಂಡ್ ಫೈನ್, ಆದಷ್ಟು ಬೇಗ ಒಂದು 6-7 ಗಂಟೆಗೆ ಊಟ ಮಾಡಿ ಆದಷ್ಟು ವಾಕಿಂಗ್ ಮಾಡಿ. ಜಿಮ್ಮು ಬೇಡ, ಏನೂ ಬೇಡ, ಜಿಮ್ಮು ಸೆಕೆಂಡ್ರಿ. ಸೊ ಇದನ್ನು ಮಾಡಿದ್ರೆ ನೀವು ಮ್ಯಾಕ್ಸಿಮಮ್ ಫಿಟ್ಟಾಗಿರ್ಬೋದು ಗೈಸ್. ಅದೇ ಮೋಸ್ಟ್ ಕಾಮನ್ಲಿ ಎಲ್ಲ ಇದರಿಂದನೇ ಒಬೆಸಿಟಿ, ಫ್ಯಾಟ್ ಎಲ್ಲ ಗೇನ್ ಆಗ್ತಿರೋದು. ಸೊ ನೋಡಿ, ನಿಮ್ಮ ಮಿಸ್ಟೇಕ್ ಏನು ಅಂತ ಅನಲೈಸ್ ಮಾಡಿ ಅದನ್ನ ಸರಿ ಮಾಡೋದು ನೋಡ್ಕೊಳ್ಳಿ.
ಸೊ ಇಷ್ಟು ಹೇಳ್ತಾ ಇದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಟು ಶ್ರೀಸ್ ಇನ್ಸ್ಟಾ 1.0 ಯೂಟ್ಯೂಬ್ ಚಾನಲ್. See you in the next vlog. Until then, take care. Bye bye. Tata.